ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದೇ ಥರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. KM ಕ್ರಿಯೇಷನ್ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ಗಾಗಿ ಇವತ್ತು ಒಂದು ಹೊಸ ಆ್ಯಪ್ ತಂದಿದ್ದೀನಿ ಸ್ನೇಹಿತರೆ. ಈ ಆ್ಯಪ್ ಮುಖಾಂತರ ನೀವು ನಿಮ್ಮ ಒಂದು ಫೋಟೋಗಳನ್ನು ಲಿರಿಕ್ಸ್ ಥರ ಸೆಟ್ ಮಾಡ್ಕೋಬೋದು, ಅಥವಾ ನಿಮ್ಮ ಫೋಟೋಗಳನ್ನ ಒಂದು ಡಿಫ್ರೆಂಟಾಗಿ ಎಡಿಟ್ ಮಾಡ್ಕೋಬೋದು ಸ್ನೇಹಿತರೆ. ಆ ಆ್ಯಪ್ ಯಾವುದು ಅಂತ ಹೇಳೋಕೆ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆ ಥರ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಒಂದು ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಥವಾ ನೀವು ಪ್ಲೇಸ್ಟೋರನ್ನು ಓಪನ್ ಮಾಡಿ. ಓಪನ್ ತಕ್ಷಣ ಮಾಡಿ ಜೋ ಅಂತ ಎಂಟರ್ ಮಾಡಿ ಸ್ನೇಹಿತರೆ. ಎಂಟರ್ ಮಾಡಿದ್ರೆ ನಿಮ್ಗೆ ಈ ಥರ ಬರುತ್ತೆ ನೋಡ್ಬೋದು. JoJo.li ಅಂತ ಎಂಟರ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ನೋಡ್ಬೋದು. ಇದನ್ನು ನೀವು ಓಪನ್ ಮಾಡಿ ಸ್ನೇಹಿತರೆ. ಓಪನ್ ಮಾಡಿದ ತಕ್ಷಣ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ. ಓಪನ್ ಮಾಡಿದ್ರೆ ನೋಡ್ಬೋದು ಇಂಟರ್ಫೇಸ್ ಅನ್ನೋದು ಈ ಥರ ಬರುತ್ತೆ ನೋಡ್ಬೋದು. ಈ ಥರ ಬರುತ್ತೆ ಇಂಟರ್ಫೇಸ್ ಅನ್ನೋದು ಸ್ನೇಹಿತರೆ. ನಿಮಗೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸ್ಟಾರ್ಟ್ ಬಟನ್ ಕಾಣಿಸುತ್ತೆ ನೋಡ್ಬೋದು. ಆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನಿಮಗೆ ಒಂದು ಆ್ಯಡ್ ಬರುತ್ತೆ. ಆ ಆ್ಯಡನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ನೋಡ್ಬೋದು ಸ್ನೇಹಿತರೆ, ನಿಮಗೆ ಇಲ್ಲಿ ಮೇಲೆ ಲವ್, ಮ್ಯಾಜಿಕಲ್, ಬರ್ತ್ಡೇ, ಲಿರಿಕ್ಸ್, ಫೆಸ್ಟಿವಲ್, ಡೈಲಾಗ್ ಮತ್ತು ಲ್ಯಾಂಗ್ವೇಜ್ ಮತ್ತು ಸ್ಪೆಕ್ಟ್ರಮ್ಸ್ ಅಂತಿದೆ ನೋಡ್ಬೋದು. ಇದನ್ನೆಲ್ಲ ನೀವು ಈ ಒಂದು ಎಫೆಕ್ಟ್ಗಳ ಟೆಂಪ್ಲೇಟ್ ಸ್ನೇಹಿತರೆ. ಈ ಒಂದು ಎಫೆಕ್ಟ್ನಲ್ಲಿ ಈ ಒಂದು ಎಫೆಕ್ಟ್ ಇರುತ್ತೆ ಸ್ನೇಹಿತರೆ. ನಾನು ಈಗ ಸದ್ಯಕ್ಕೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಈಗ ನಿಮಗೆ ಲಿರಿಕ್ಸ್ ಒಂದು ವೀಡಿಯೋ ನೋಡ್ತಿರ್ಬೋದು ಇಲ್ಲಿ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಲಿರಿಕ್ಸ್ನ ಒಂದು ನಿಮ್ಮ ಫೋಟೋಗೆ ಹೇಗೆ ಸೆಟ್ ಮಾಡ್ಕೋಬೇಕಂತ ನೋಡ್ಕೋಬೋದು. ಈ ಥರ ಒಂದು ಲಿರಿಕ್ಸ್ ಬೇಕಂದರೆ ನಿಮ್ಮ ಒಂದು ಫೋಟೋಗೆ ಸೆಟ್ ಮಾಡಬೇಕಂದ್ರೆ ನಿಮ್ಗೆ ಯಾವ ಲಿರಿಕ್ಸ್ ಬೇಕಾಗುತ್ತೋ ಆ ಲಿರಿಕ್ಸ್ ಮೇಲೆ ಒಂದು ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ನೋಡ್ಕೋಬೋದು ಅದು ಹೇಗಿರುತ್ತೆ ಅಂತ. ಒಂದು ಸ್ವಲ್ಪ ಪ್ಲೇ ಮಾಡಿ ನೋಡಮ್ಮ ಹೇಗಿರುತ್ತೆ ನೋಡ್ಬೋದು ಸ್ನೇಹಿತರೆ. ಈ ಒಂದು ಸ್ವಲ್ಪ ಪ್ಲೇ ಮಾಡಿ ನೋಡ್ಬೋದು ಸ್ನೇಹಿತರೆ ಹೇಗೆ ಬರ್ತಾ ಒಂದು ಲಿರಿಕ್ಸ್ ಅನ್ನೋದು ನೋಡ್ಬೋದು. ಈ ಥರ ಲಿರಿಕ್ಸನ್ನು ನಿಮ್ಮ ಒಂದು ಫೋಟೋಗೆ ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ಹೇಗೆಂದರೆ ಅಂದರೆ ಸ್ನೇಹಿತರೆ, ಕ್ರಿಯೇಟ್ ವೀಡಿಯೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ನೋಡ್ಬೋದು. ಇಲ್ಲಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮ್ಗೆ ಇಲ್ಲಿ 1, 2, 3, 10, 5 ಫೋಟೋ ಕಾಣ್ತಾವಲ್ಲ. ಈ 5 ಫೋಟೋಗಳಿಗೆ ನಿಮ್ಮ ಒಂದು ಫೋಟೋ ಸೆಟ್ ಮಾಡಿ ಸ್ನೇಹಿತರೆ. ಸೆಟ್ ಮಾಡಿದ ತಕ್ಷಣ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೀಡಿಯೋ ಅನ್ನೋದು ನಿಮಗೆ ತಯಾರಾಗಿಬಿಡುತ್ತೆ ಸ್ನೇಹಿತರೆ. ನಿಮಗೆ ಒಂದು ನಿಮ್ಮ ಫೋಟೋಗಳಿಂದ ಲಿರಿಕ್ಸ್ ವೀಡಿಯೋಗಳು ನಿಮಗೆ ತಯಾರಾಗಿಬಿಡುತ್ತೆ ಸ್ನೇಹಿತರೆ. ಅಥವಾ ನಮಗೆ ಬೇರೆ ಸ್ಟೈಲೇ ಬೇಕಂದರೆ ಸ್ನೇಹಿತರೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ಮ್ಯಾಜಿಕಲ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೋಬೋದು ಸ್ನೇಹಿತರೆ. ನಿಮಗೆ ಈ ಥರ ಒಂದು ಇಲ್ಲಿ ಬೇರೆ ಡಿಫ್ರೆಂಟ್ ನಿಮಗೆ ಎಡಿಟಿಂಗ್ ಬರುತ್ತೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಲಿರಿಕ್ಸ್ ಇರಲ್ಲ ಸ್ನೇಹಿತರೆ. ನಿಮ್ಮ ಒಂದು ಫೋಟೋವನ್ನು ಡಿಫ್ರೆಂಟಾಗಿ ಬರುತ್ತೆ ನೋಡ್ಬೋದು. ನಾನು ನಿಮಗೆ ಒಂದು ಪ್ಲೇ ಮಾಡಿ ತೋರಿಸಿ ನೋಡ್ಬೋದು ಸ್ನೇಹಿತರೆ. ಕ್ಯಾಟ್ ಡ್ಯಾನ್ಸ್ ಅನ್ನೋದು ನೋಡ್ಬೋದು. ಈಗ ನೋಡ್ಬೋದು ಸ್ನೇಹಿತರೆ. ಈ ಥರ ನಿಮ್ಮ ಒಂದು ಫೋಟೋವನ್ನು ನೀವು ಈ ಥರ ಡಿಫ್ರೆಂಟ್ ಎಡಿಟ್ ಮಾಡ್ಕೊಂಡು ನಿಮ್ಮ ಒಂದು ವಾಟ್ಸಪ್ ಆಗಿರ್ಬೋದು ಅಥವಾ ಸೋಷಿಯಲ್ ಯಾವುದೇ ನೆಟ್ವರ್ಕ್ ಆಗಿರ್ಬೋದು, ನೀವು ಅದನ್ನು ನೀವು ಸ್ಟೇಟಸ್ಸಾಗಿ ನೀವು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ಈ ಇಂಥ ವೀಡಿಯೋಗಳನ್ನ ನೀವು ಇದನ್ನು ಹೇಗೆ ಮಾಡಬೇಕಂದ್ರೆ ಸ್ನೇಹಿತರೆ, ಸೇಮ್ ಟು ಸೇಮ್ ಸ್ನೇಹಿತರೆ ಕ್ರಿಯೇಟ್ ವೀಡಿಯೋ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಈ ಒಂದು ಟೆಂಪ್ಲೇಟನ್ನು ನಿಮಗೆ ಡೌನ್ಲೋಡ್ ಆಗುತ್ತೆ. ಮತ್ತು ಅಲ್ಲಿ ನಿಮಗೆ ಎಷ್ಟು ಫೋಟೋ ಕೇಳುತ್ತೋ ಅಷ್ಟು ಫೋಟೋ ನೀವು ಡಿಫ್ರೆಂಟ್ ಫೋಟೋನ ಆ್ಯಡ್ ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ವೀಡಿಯೋ ಅನ್ನೋದು ನಿಮಗೆ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ. ಈ ಒಂದು ಆ್ಯಪ್ ಅನ್ನೋದು ನಿಮಗೆ ಚೆನ್ನಾಗಿದೆ ಸ್ನೇಹಿತರೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಆ್ಯಪ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಿಮ್ಗೆ ಈ ವಿಷಯದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ. ಆ ಥರ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.